ಬೆಳಕಿದ್ದಾಗ ನಿನ್ನ ಜೊತೆಗಿರುವ ನಿನ್ನ ನೆರಳು ಕೂಡ ಕತ್ತಲಾದಾಗ ನಿನ್ನನ್ನು ಬಿಟ್ಟು ಹೊರಟು ಹೋಗುತ್ತದೆ. ಅಂದರೆ ನಿನ್ನ ಕಷ್ಟದ ಸಮಯದಲ್ಲಿ ನಿನ್ನ ಜೊತೆ ನಿಲ್ಲಲು ನಿನ್ನ ನೆರಳಿಗೆ ಕೂಡ ಸಾಧ್ಯವಿಲ್ಲ. ಹಾಗಿರಬೇಕಾದರೆ ನೀನು ಇನ್ಯಾರೋ ಬಂದು ನಿನ್ನನ್ನು ಕೈ ಹಿಡಿದು ನಡೆಸುತ್ತಾರೆ ಎಂದು ಹೇಗೆ ಕಾಯುತ್ತಿದ್ದೀಯಾ? ನಿನ್ನ ಕಣ್ಣೀರು ಒರೆಸಲು ಬೇರೆ ಕೈಗಳು ಬರುವುದಿಲ್ಲ. ನಿನ್ನ ಬೆನ್ನು ತಟ್ಟಲು ಜಗತ್ತಿನ ಬಳಿ ಸಮಯವಿಲ್ಲ. ನಿನ್ನ ಹೋರಾಟವನ್ನು ನೀನೇ ಮಾಡಬೇಕು. ಯಾರಾದರೂ ನಿನ್ನನ್ನು ಅವಮಾನಿಸಿದರೆ ತಕ್ಷಣ ತಿರುಗಿ ಬಿದ್ದು ಜಗಳವಾಡಬೇಡ. ನಿನ್ನ ಶಕ್ತಿಯನ್ನು ಮಾತಿನಲ್ಲಿ ಪೋಲು ಮಾಡುವ ಬದಲು ನಿನ್ನ ಕೋಪ, ನಿನ್ನ ನೋವು, ನಿನ್ನ ಮೇಲಾಗಿರುವ ಪ್ರತಿಯೊಂದು ಗಾಯವನ್ನು ನಿನ್ನ ಮೌನದಲ್ಲಿ ಬಚ್ಚಿಟ್ಟುಕೋ. ಆ ಮೌನವನ್ನು ಪರಿಶ್ರಮದ ಇಂಧನವನ್ನಾಗಿ ಮಾಡು. ನೀನು ಎಷ್ಟು ದಿನ ಸದ್ದಿಲ್ಲದೆ ಕೆಲಸ ಮಾಡಬೇಕೆಂದರೆ ನಿನ್ನ ಯಶಸ್ಸಿನ ದಿನ ಇಡೀ ಜಗತ್ತೇ ದಿಗ್ಭ್ರಮೆಗೊಂಡು ನಿಲ್ಲಬೇಕು. ನಿನ್ನ ಮೌನಕ್ಕೆ ನಿನ್ನ ಗೆಲುವೇ ಉತ್ತರಿಸಬೇಕು. ಈ ಪ್ರಪಂಚದಲ್ಲಿ ಎಲ್ಲವನ್ನೂ ಹಣ ಕೊಟ್ಟುಕೊಳ್ಳಬಹುದು, ಆದರೆ ಕಳೆದು ಹೋದ ಒಂದೊಂದು ಸೆಕೆಂಡ್ ಸಮಯವನ್ನು ಕೋಟಿ ಕೋಟಿ ಕೊಟ್ಟರೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ನೀನು ಸೋತು ಕುಳಿತರೆ ಸಮಯ ಕಾಯುವುದಿಲ್ಲ. ನೀನು ಅತ್ತು ಮಲಗಿದರೆ ಗಡಿಯಾರ ನಿಲ್ಲುವುದಿಲ್ಲ. ನಿನ್ನ ಆಸೆಗಳು ದೊಡ್ಡದಾಗಿದ್ದಾಗ ನಿನ್ನ ನಿದ್ದೆ ಮತ್ತು ಆಲಸ್ಯ ಚಿಕ್ಕದಾಗಿರಬೇಕು. ಗಡಿಯಾರದ ಮುಳ್ಳು ನಿನ್ನನ್ನು ಬೆನ್ನಟ್ಟುವ ಮುನ್ನ ನೀನು ಗಡಿಯಾರಕ್ಕಿಂತ ಒಂದು ಹೆಜ್ಜೆ ಮುಂದಿಡು. ಹಣೆಬರಹದಲ್ಲಿ ಬರೆದಿದ್ದಷ್ಟೇ ಸಿಗುತ್ತದೆ ಎನ್ನುವುದು ಸೋಮಾರಿಗಳ ಮಾತು. ಹಣೆಬರಹವನ್ನು ಬದಲಾಯಿಸುವ ತಾಕತ್ತು ನಿನ್ನ ಕೈಯಲ್ಲಿರುವ ರೇಖೆಗಳಿಗಿಲ್ಲ, ನೀನು ಹರಿಸುವ ಬೆವರಿನ ಹನಿಗಳಿಗಿದೆ. ನಿನ್ನನ್ನು ನೀನು ಸಾಧಾರಣ ಎಂದು ಅಂದುಕೊಳ್ಳುವುದನ್ನು ಹಿಂದೆ ನಿಲ್ಲಿಸು. ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಹುಟ್ಟಿರಬಹುದು, ಆದರೆ ಅದೇ ಪರಿಸ್ಥಿತಿಯಲ್ಲಿ ಸಾಯಬೇಕು ಎಂಬ ನಿಯಮ ಎಲ್ಲೂ ಇಲ್ಲ. ನಿನ್ನ ಕಥೆಯನ್ನು ಬರೆಯುವ ಲೇಖಕ ನೀನೇ. ಅದರಲ್ಲಿ ಸೋಲಿನ ಪುಟಗಳಿಗಿಂತ ಸಾಹಸದ ಅಧ್ಯಾಯಗಳೇ ಹೆಚ್ಚಿರಲಿ. ಇನ್ನು ಸಾಕು, ಕಾಯುವ ಕಾಲ ಮುಗಿಯಿತು. ಈಗ ಅಬ್ಬರಿಸುವ ಸಮಯ. ನಿನ್ನೊಳಗಿನ ಭಯವನ್ನು ಬಿಟ್ಟು ನಿನ್ನ ಗುರಿಯನ್ನು ತಲುಪುವವರೆಗೂ ಎಲ್ಲೂ ವಿಶ್ರಾಂತಿ ಎಂಬ ಪದ ನಿನ್ನ ನಿಘಂಟಿನಲ್ಲಿ ಇರಬಾರದು. ನಿನ್ನ ಹೆಸರೇ ಒಂದು ಬ್ರ್ಯಾಂಡ್ ಆಗಬೇಕು. ಎದ್ದೇಳು, ಮುನ್ನುಗ್ಗು. ಇತಿಹಾಸದ ಪುಟಗಳಲ್ಲಿ ನಿನ್ನ ಹೆಸರನ್ನು ಸುವರ್ಣಾಕ್ಷರದಲ್ಲಿ ಬರೆದು ಬಿಡು. ಏನಂತೀಯ?